ಆತ್ಮೀಯ H16 ನ್ಯೂಸ್ ಅತಿಥಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಧರ್ಮಸ್ಥಳ ಈಗ ಚರ್ಚೆ ದಿನನಿತ್ಯ ಇದ್ದಿದೆ. ಇಡೀ ರಾಜ್ಯದ ತುಂಬ ವಿಶೇಷವಾಗಿ ಮೀಡಿಯಾಗಳಲ್ಲೇ ಗೋಧಿ ಮೀಡಿಯಾಗಳಲ್ಲಿ ಬರ್ತಾ ಇಲ್ಲ, ಒತ್ತಡ ಆಗ್ತಾ ಇಲ್ಲ ಅನ್ನೋದು ನಾವು ಇವಾಗ ಗಮನಿಸಿದ್ದೀವಿ. ಯಾವುದೋ ಮೂಲೆಯಲ್ಲಿ ಬಂದು ಹೋಗ್ತಾ ಇರ್ತಾವೆ ಸುದ್ದಿಗಳು. ಆದರೆ ಯೂಟ್ಯೂಬರ್ಗಳು, ಅಲ್ಲಿ ಹೋರಾಟಗಾರರು ಈ ಒಂದು ಮೂಮೆಂಟನ್ನು ನಿಲ್ಲಿಸಿಲ್ಲ, ಸತತ ಮುಂದುವರೆದ ಅನ್ನುವಂಥದ್ದು ಅಷ್ಟ ಸತ್ಯದ. ಇವತ್ತು ಏನಾದರೂ ಜೀವಂತ ಉಳಿದಿದ್ರೆ ಈ ಧರ್ಮಸ್ಥಳದ ಈ ಒಂದು ಹೋರಾಟದ ಕಿಚ್ಚು ಅದಕ್ಕೆ ಕಾರಣಕರ್ತರು ಈ ಯೂಟ್ಯೂಬರ್ಗಳು. ಅದಾದಂಥ ಅನ್ಯಾಯ, ನೂರಾರು ಕೊಲೆಗಳು, ನೂರಾರು ಜನರ ಮೇಲಾದಂಥ ಅತ್ಯಾಚಾರಗಳು, ಒಂದು ಎರಡು ಎಲ್ಲ ಅವುಗಳನ್ನೆಲ್ಲ ನೆನೆಸ್ಕೊಂಡಾಗ ಇಲ್ಲೇ ಇದು ಯಾಕೆ ಇಲ್ಲಿವರೆಗೆ ಒಂದು ಹಂತಕ್ಕೆ ಬಂದು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನ ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಯಾಕಂದರೆ ಇವತ್ತು ಇಡೀ ಸರ್ಕಾರನೂ SIT ನೇಮಿಸ್ತು, ವಕೀಲರು ಬೆನ್ನು ಹತ್ತಿದ್ರು, ನಿರಂತರವಾಗಿ ತಿಮ್ಮರೋಡಿಯವರಾಗಿರ್ಬೋದು, ಮಟ್ಟೆನವರಾಗಿರ್ಬೋದು, ರವಿ ಪ್ರಸನ್ನವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದವರು ಎಲ್ಲರೂ ಇವರಿಲ್ಲ ಅಂತಿಲ್ಲ, ಎಲ್ಲ ಹೋರಾಟಗಾರ ಇವತ್ತು ಬಂದಿದ್ದಾರೆ. ಮತ್ತು ಇದನ್ನು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಒಯ್ಯುವ ಸ್ಥಿತಿಯಲ್ಲಿ ಅವ್ರು ಬಂದು ನಿಂತಿದ್ದಾರೆ ಇವತ್ತು. ಆದರೂ ಯಾರ ಮೇಲೆ ಆರೋಪ ಅದಲ್ಲ ಅವರು ಎನ್ಕ್ವೈರಿ ಆಗ್ತಾಯಿಲ್ಲ. ಯಾಕೆ ಅನ್ನುವಂಥದ್ದು ಈಗಾಗಲೇ ಹಲವು ಸಲ ಚಿಂತನೆ ಮಾಡಿದ್ದೀವಿ. ಅದನ್ನು ಮೋಸ್ಟ್ಲಿ ಸರ್ಕಾರಗಳಾದರೂ ಸಹಿತ ಆಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು ಆದರೂ ಸಹಿತ ಆಗಿರ್ಬೋದು, ಅವರು ಇದನ್ನು ಮುಟ್ಟೋದಕ್ಕೆ, ಇದನ್ನು ತನಿಖೆ ಮಾಡಿಸೋದಕ್ಕೆ ಹಿಂದೆ ಮಾಡ್ತಾ ಇದ್ದಾರೆ, ಅಥವಾ ಇದನ್ನು ಏನಾದರೂ ಮಾಡಿ ನಡು ನೀರಲ್ಲಿ ಬಿಟ್ಟು ಹೋಗ್ಬೇಕಂತ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಸಲ ಸಂಶಯ ಬಂದದ. ಇದು ಇಲ್ಲ, ಇದು ಏನಪ್ಪ ಅಂತಂದ್ರೆ ಆಗಲಾರದು ಹೋಗಲಾರದ ಕೆಲಸ, ಅದರಲ್ಲೂ ಇದು ಧರ್ಮಸ್ಥಳಕ್ಕೆ ಹೆಸರು ಕೆಲಸ ಅಂತೇಳಿ ಏನೇನು ಹೇಳಿ ಸಬೂಬ್ ಹೇಳಿ ತಡೆಗೊಳ್ತಾ ಇದ್ದಾರಾ ಅಂತೇಳಿ. ಇಂಥ ಸಂದರ್ಭದಲ್ಲಿ BN ಸಂತೋಷ್ ಅವ್ರದ್ದು ಈ ಹಿಂದೆ ಸ್ಟೇಟ್ಮೆಂಟ್ ಬಂತು, ಹುಲಿ ರಕ್ತದ ರುಚಿ ಹಾಗೆ ಹೇಗೆ ಅಂತೇಳಿ. ಆ್ಯಕ್ಚುಲಿ ಹುಲಿ ಯಾರಿಲ್ಲೇ ಇಲ್ಲೇ ಯಾರಪ್ಪ ಈ ಕೊಲೆಗಳನ್ನು ಮಾಡ್ತಾಯಿದ್ದಾರೆ, ಅದಕ್ಕೂ ನಾವು ವಿಡಿಯೋ ಮಾಡಿಬಿಟ್ಟಿದ್ದೀವಿ ಆ ದಿವಸದಲ್ಲಿ. ಈ ಹೇಳುತ್ತಿರುವಂಥ ಇವರೇ ನೆಕ್ಸ್ಲೈಟ್ಸ್ ಅಂತ ಹೇಳ್ತಾರಲ್ಲ, ಅವರೇ ನಿಧಾನ ಇರ್ತಾರೆ ಹಿಂದಂತೆ, ಅದನ್ನು ಪ್ರಶ್ನೆ ಮಾಡಿದ್ದೀವಿ. ಆ ಪ್ರಶ್ನೆಗೆ ಒಂದು ಹೇಳ್ಕೊಳ್ಳೋಂಥ ಉತ್ತರ ಇವತ್ತಿಗೆ ಬಂದಿಲ್ಲ, ಉತ್ತರ ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಇವ್ರ ಮೇಲೆ ಸಾಕ್ಷಿದಾರರಾಗಿ ದೂರದಾರರಾಗಿ ಬಂದವರಿಗೆ ಬದಲಾವಣೆ ಮಾಡೋದ್ರ ಪ್ರಯತ್ನ ಮಾಡ್ತಾ ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ಮಾತ್ರ ಗಮನಿಸಿದ್ವಿ. ಯಾಕಂದರೆ ಯಾವ ಚಿನ್ನಯ್ಯ, ಯಾವ ಮುಸುಕ್ದಾರಿ, ಇಲ್ಲಪ್ಪ ನಾನು ಸತ್ಯ ನೋಡಿದ್ದೀನಿ, ಇದು ಸತ್ಯದ ಅಂತ ಹೇಳಿದ್ರು, ಅವರು ಇವತ್ತು ಪಲ್ಟಿ ಹೊಡೆದ್ಬಿಟ್ರು. ಅಂದಾಗ 164 ಮೂಲಕ ಸ್ವತಃ ಒಬ್ಬನ ಹೋಗಿ ಒಪ್ಪಿಕೊಂಡ, ಇಲ್ಲ ನನಗೆಲ್ಲ ಗೊತ್ತದ್ರಿ, ಇಲ್ಲ ಇದು ಖರೆ ಅದ, ನೂರಾರು ಶವಗಳು ನಾನು ಹೋಗಿ ಹೂತಿದ್ದೀನಿ ಅಂತ ಹೇಳಿದರು. ನಂತರ ಅದು 15-16 ಸ್ಪಾಟ್ ತೋರಿಸೋದ್ರು, ಒಂದು 2-3 ಕಡೆ ತುಳುಕಲು ಸಿಗಲಿಲ್ಲ. ಮತ್ತೇನಾಯಿತು ಗೊತ್ತಾಯಿಲ್ಲ. ಈಗ ಚೆನ್ನೈ ಇವನೇ ಅಂತ ಗೊತ್ತಾದ ತಕ್ಷಣ ಅವನು SIT ಅವರು ಮತ್ತೆ ಎನ್ಕ್ವೈರಿಗೆ ಹಾಕಿದರು. ಯಾಕೆ ಹಾಕಿದರು? ಇವತ್ತಿನ ಸಹಿತ ಅದು ಚಿದಂಬರ ರಹಸ್ಯ. ಯಾಕಂದರೆ SIT ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇತ್ತು. ತಾವು ಹೇಳಿಬಿಟ್ಟಿದ್ರಲ್ಲ 164 ಮತ್ತು 183 ಜಡ್ಜ್ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇತ್ತ ಅಂತೇಳಿ. ಇದನ್ನ ಯಾಕೆ ಮಾಡಿದರು ಅಂದರೆ ಉಲ್ಟಾ ಹೊಡೆದ. ಅಂದರೆ ಯಾವ ಸತ್ಯ ಮೊದಲು ಹೇಳಿದ್ದ ಈಗ ಇದು ಆದ ತಕ್ಷಣ ತಿಮ್ಮೋಡಿಯವರು ಮತ್ತೊಂದು 30-35 ವಿಡಿಯೋಗಳನ್ನು ಬಿಟ್ಟರು. ಹಿಂದೆ 2023 ಮಾತಾಡಿದಂಥ ಚೆನ್ನೈನಿಗೂ. ಈ ಚೆನ್ನೈ ಯಾರು, ಸತ್ಯವಂತನ ಸುಳ್ಳನ ಅಂತೇಳಿ. ಆದರೆ ನಡೆದಿದ್ದೇನು ಸುಳ್ಳಲ್ಲ, ಹೌದಪ್ಪ ಏನು ಬಿಡಪ್ಪ ಅದೇನೂ ಇಲ್ಲ ಅಂದಾಗ ಏನೂ ಅಲ್ಲಿ ಬುರುಡೆಗಳು ಸಿಗಬಾರ್ದಾಗಿತ್ತು, ಎಲುಗಳು ಸಿಗಬಾರ್ದಾಗಿತ್ತು, ಮೂಳೆಗಳು ಸಿಗಬಾರ್ದಾಗಿತ್ತು. ಆದರೆ ಸಿಕ್ಕಾವಲ್ರಿ ಇವು. ಇನ್ನು ಎನ್ಕ್ವೈರಿ ಆಗಬೇಕು ಅನ್ನೋ ಅಷ್ಟರಲ್ಲೇನ ಮತ್ತು ಇವ್ರನ್ನ ಸುಳ್ಳು ಹೇಳಿಸ್ಲಿಕ್ಕೆ ಹಚ್ಚಿದ್ರು. ಯಾರು ಮಾಡಿದವರು ಇದನ್ನೆಲ್ಲ? ಮೊದಲ ಮಾಡಿಸೋರು ಸುಳ್ಳು ಹೇಳಕ್ಕೆ ಹಚ್ಚಿದವರು ಅಂತೇಳಿ ಇವರು ಆರೋಪ ಮಾಡಿದ್ರು ತಿಮ್ಮರೋಡಿ ಮೇಲೆ ಮತ್ತು ನಮ್ಮ ಮಟ್ಟೆನವ್ರ ಮೇಲೆ. ಈ ಚೆನ್ನಯ್ಯ ಇದನ್ನು ಬದಲಾಯಿಸೋಕೆ ಯಾರು ಮಾಡಿದರು ಅದನ್ನು ಹೇಳ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಪ್ರಬಲವಾದ ಶಕ್ತಿ, ಸರ್ಕಾರಗಳನ್ನ ಹಂಚುವಂಥ ಶಕ್ತಿ, ರಾಜಕೀಯ ಪಕ್ಷಗಳನ್ನ ಹಂಚುವಂಥ ಶಕ್ತಿ ಯಾರಿಗಿದ್ದಾರೆ? ಇಲ್ಲೇ ತಮ್ಮ ಹೇಳಿದ ಮಾತುಗಳು ಉಲ್ಟಾ ಹೊಡೆದಕ್ಕೆ ತಯಾರು ಮಾಡುವಂಥ ಶಕ್ತಿ ಯಾರಿಗಿದೆ? ಇದು ಎಲ್ಲನೂ ಗಮನಿಸಿದಾಗ ಜೊತೆಗೆ ಸೌಜನ್ಯಾಳ ಕೇಸ್ ಆಗಿರ್ಬೋದು, ಅದರ ಪೂರ್ವದಲ್ಲಿ ವೇದಬಲಿ ಕೇಸ್ ಆಗಿರ್ಬೋದು, ಪದ್ಮಲತಾ ಅವ್ರ ಕೇಸ್ ಆಗಿರ್ಬೋದು, ಅದೇ ಕಾಲಕ್ಕೆ ಯಮುನಾ ಅವ್ರದ್ದಾಗಿರ್ಬೋದು, ನಮ್ಮ ಅದೇ ಕಾಲಕ್ಕೆ ಈ ಆನೆ ಮಾಹುತ
ನಾರಾಯಣ ಕೊಲೆ ಆಗಿರ್ಬೋದು, 1, 2 ಇವೆಲ್ಲನೂ ಹಾಗೆ ಮುಂದುವರಿತೇವೆ ನಾವು. ಮತ್ತು ಅವು ಅಜ್ಞಾತ ಶವಗಳು, ಗೊತ್ತೇ ಆಗಲ್ಲ, ಅಪರಿಚಿತ ಶವಗಳು, ಯಾರು ಏನು ಅಂತೇಳಿ ಅವುಗಳ ತನಿಖೆನೂ ಆಗಿಲ್ಲ. ಅವು ಸರಿಯಾಗಿ ರಿಪೋರ್ಟ್ಸು ಇಲ್ಲ, ಆಧಾರವೂ ಇಲ್ಲ, ದಾಖಲೆಗಳು ಸಿಗ್ತಾ ಇಲ್ಲ. ಜೊತೆಯಲ್ಲಿಯ ಅಧ್ಯಕ್ಷರನ್ನು ಮತ್ತು ಜೊತೆ ಪೊಲೀಸ್ ಅಧಿಕಾರಿಗಳನ್ನು ಸಹಿತ ಎನ್ಕ್ವೈರಿ ಮಾಡ್ತಾಯಿದ್ದಾರೆ SITಗಳು. ಅದು ಏನಾಗ್ತದೆ ಗೊತ್ತಾಗ್ತಲ್ಲ. ಒಮ್ಮೆ SIT ಹೋದಪ್ಪ ಸತ್ಯ ಹುಡುಕಿದ್ರೆ ಹೊರಟದಂತ ಅನಿಸ್ತದೆ. ಮತ್ತೊಂದು ಕ್ಷಣದಾಗ ಇದೆಲ್ಲಿ ದಾರಿ ತಪ್ಪಿಸ್ತಾ ಇದೆ ಅಂತೇಳಿ. ಒಟ್ಟಾರೆಯಾಗಿ ಇದು ದಿನನಿತ್ಯ ಏನಪ್ಪ ಅಂತಂದ್ರೆ ಕನ್ನಡಿಗರ ತಲೆನೋವಾಗಿ ಪರಿಣಮಿಸಿದೆ ಇವತ್ತು. ಮತ್ತು ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದು, ಇಷ್ಟೆಲ್ಲ ಘಟನೆಗಳಾದರೂ ಸಹಿತ ಇದ್ರ ಹಿಂದಿದ್ದಂಥವ್ರ ತನಿಖೆ ಈಗಾಗಲೇ SIT ಗೊತ್ತಾಗಿದೆ ಯಾರಿದ್ದಾರಾ, ಏನು ಎಂತು ಅಂತೇಳಿ. ಅವ್ರು ಯಾಕೆ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡ್ತಾಯಿಲ್ಲ, ಕರೀಸ್ ಎನ್ಕ್ವೈರಿ ಮಾಡ್ತಾಯಿಲ್ಲ, ಏನು ಎನ್ಕ್ವೈರಿ ಮಾಡ್ತಾ ಇದ್ದಾರಾ? ಮಾಡಬೇಕಾಯ್ತಲ್ಲ ಅವ್ರನ್ನ ಎನ್ಕ್ವೈರಿ. ದೂರು ಒಳಗೆ ಹೋದವ್ರು ಎನ್ಕ್ವೈರಿ ಆಗ್ತಾಯಿದೆ, ದೂರು ಕೊಟ್ಟವ್ರ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅವ್ರನ್ನ ಆದಷ್ಟು ಕಾನೂನು ಚೌಕಟ್ಟಲ್ಲಿ ಶಿಕ್ಷಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಆರೋಪ ಮಾಡುವಂಥ ವ್ಯಕ್ತಿಗಳ ಮೇಲೆ ಕ್ರಮ ಆಗಲಿ, ತನಿಖೆ ಆಗಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿಗೂ ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಅದೇನೋ ಇರಲಿ, ಇಲ್ಲಿವರೆಗೆ ಹೇಳದೆ ಹೋಗಿರ್ಬೋದು, ಮಾಡಿರ್ಬೋದು, ಬಟ್ ವಿಷಯ ಮಾತ್ರ ಸಂಗ್ರಹ ನಮ್ಮ SITಗಳು ಸಾಕಷ್ಟು ಆಗ್ಯದ. ಇದ್ದಂಥ ದೂರದಾರರ ಮೇಲೆ ಅಥವಾ ಅವ್ರ ಕುರಿತಾಗಿ, ಅದೇ ಕಾಲಕ್ಕೆ ಯಾರ ಕುರಿತಾಗಿ ಅವ್ರು ದೂರು ಮಾಡಿದ್ರು ಅವ್ರ ಕುರಿತಾಗಿ ಸಹಿತ ವಿಷಯ ಸಂಗ್ರಹ ಆಗ್ಯದ ಅಂತೇಳಿ ಕೆಲವೊಂದಿಷ್ಟು ಮಾಧ್ಯಮದ ಒಳ ಸುಳಿಗಳು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲ ಆಗ್ಯದಪ್ಪ, ಇದು ಬಂದದ ಅಂತೇಳಿ. ಬಂದಾಗ ಖರೆ, ಯಾಕಂದ್ರೆ ಅಲ್ಲಿವರೆಗೆ ಪೂರ್ಣ ಸತ್ಯ ಹೊರಗೆ ಬರೋವರೆಗೆ ಏನೂ ಮಾತಾಡೋ ಸತ್ಯವಾಗ ಯಾರೂ ಇಲ್ಲ. ಇಂಥ ಪ್ರಸಂಗದಲ್ಲೇನ ಮತ್ತಷ್ಟು ಈ ಭೂಮಿ ಹಗರಣಗಳು ಸಹಿತ ಹೊರಗೆ ಬರ್ತಾ ಇದ್ದಾವೆ ಒಂದೊಂದಿಗೆ. ಈಗ ನಿಮಗಿಂದ ಹೇಳಿದ ಇವರು ಮಿತ್ರರಂತ ನಾಯಕ್ ಅವರು, ಸೋಮನಾಥ್ ನಾಯಕ್ ಅವರು ಪೂರ್ಣ ಪ್ರಮಾಣದ ದಾಖಲೆಗಳು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಎಲ್ಲ ಕಡೆಯಿಂದ ದಾಳಿ. ಇವತ್ತು ಈ ಹೆಗ್ಗಡೆ ಮಣಿತಾದ ಕಡೆ ಸಂಶಯ ದೃಷ್ಟಿಕೋನ ಇದು ಮತ್ತೊಂದು ತನಿಖೆಗೆ ಹಾದಿ ಮಾಡ್ತದನ. ಮತ್ತು ತನಿಖೆ ಆದಮೇಲೆ ಶಿಕ್ಷೆ ಆಗುವಂಥದ್ದು ತಪ್ಪಿತಸ್ಥರನ್ನ ತನಿಖೆ ಮಾಡಿ ತಪ್ಪಿತಸ್ಥರಂತ ಪ್ರೂವ್ ಆದಾಗ ಶಿಕ್ಷೆ ಆದೀತು ಅನ್ನೋದು ಸಹಿತ ಕೆಲವೊಮ್ಮೆ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಯಾಕೆಂದ್ರೆ ಈ ಕಳೆದ 13 ವರ್ಷಗಳಿಂದ ಇದೆಲ್ಲ ನಡೆದು ನೋಡಿದಾಗ, ಅದರಲ್ಲೂ T. ಜಯಂತ್ ಅಂತೇಳಿ ಒಬ್ಬ ಸಾಕ್ಷಿದಾರ, ಅಲ್ಲೇ ಆಡಿ ಬೆಳೆದಂಥ ವ್ಯಕ್ತಿ, ಅಲ್ಲಿ ನೋಡಿದಂಥ ವ್ಯಕ್ತಿ, ಸ್ಥಾನಿಕ, ಆ ವ್ಯಕ್ತಿ ಇವು ನಡೆಯೋದಕ್ಕೆ ಕಾರಣ ಏನು, ಎಂತು, ಯಾರಿದ್ದಾರೆ ಇದರಿಂದ ಅನ್ನೋದನ್ನು ಅವರು ಇವತ್ತು ಹೊಸದಾಗಿ ಹೇಳ್ತಾ ಇದ್ದಾರೆ. ಅನೇಕ ಹೆಣ್ಣುಮಕ್ಳ ಮೇಲೆ ಆಗಿದ್ದ ದಾಳಿ ನಾನು ನೋಡಿದ್ದೀನಿ, ಹುಗಿದನ್ನು ನೋಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಒಟ್ಟಿನಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಈ ನಮ್ಮ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಹತ್ಯಾಕಾಂಡಗಳ ದಿಶೆಯಲ್ಲಿ ಏನಪ್ಪ ಅಂದ್ರೆ ಒಂದೊಂದು ಹೆಜ್ಜೆಗಳು ಸಮೀಪ ಹೋಗ್ತಾ ಇದ್ದೀವಿ, ಸತ್ಯ ಸಮೀಪ ಅಂತ ಅನ್ನೋದಾಗ್ಯದ. ಬಟ್ ಸತ್ಯ ಮಾತ್ರ ಹೊರಗೆ ಬರ್ತಾ ಇಲ್ಲ. ಅದಕ್ಕೆ ಕಾರಣಂತ ಈಗ ನಿಮಗೂ ನಮಗೆ ಗೊತ್ತದ, ಅಲ್ಲಿದ್ದಂಥ ಪ್ರಭಾವಿ ವ್ಯಕ್ತಿಗಳು ಅಥವಾ ದೊಡ್ಡವರನ್ನವರು ಇದನ್ನು ಮಾಡಿಸಿಕೊಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಇದು ನಿರಂತರವಾಗಿ ಅವರಿಗೆ ತೊಂದರೆಯನ್ನು ಸಹಿತ ಕೊಡ್ತಾ ಇದೆ ಅನ್ನೋ ಸಹಿತ ಅಷ್ಟ ಸತ್ಯದ. ಆದರೆ ತೊಂದರೆ ಕೊಡೋದು ಮುಖ್ಯ ಅಲ್ಲ. ಆದ ಅನ್ಯಾಯಗಳಿಗೆ ಅನ್ಯಾಯ ಮಾಡಿದ ವ್ಯಕ್ತಿ ಯಾರು ಅನ್ನೋದು ತಿಳ್ಕೊಬೇಕಾಗಿದೆ. ಈಗ ಏನಿದ್ರು ನಮ್ಮ ಮುಂದಿರುವಂಥದ್ದು ಏನಪ್ಪ ಅಂದರೆ ಇವ್ರು ಇರಬಹುದು ಅನ್ನುವಂಥ ಸಂಶಯಕ್ಕೆ ಅಂತ್ಯ ಯಾವಾಗ ಅಂತೇಳಿ ಅಂದ್ರೆ ಇವರಪ್ಪ ನಿಶ್ಚಿತವಾಗಿ ಇವರಿಂದ ಆಗ್ಯದ ಅನ್ನುವಂಥ ದಿನ ಎಂದು ಬರ್ತದೆ. ಅದಕ್ಕಾಗಿ ಎಲ್ಲರೂ ದಾರಿ ನೋಡ್ತಾ ಇದ್ದಾರೆ. ಮಾತ್ರ ಮೂಮೆಂಟ್ ಮಾತ್ರ ದಿನದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ವಿನಃ ಕಡಿಮೆ ಆಗ್ತಾ ಇಲ್ಲ ಅನ್ನೋದು ಅಷ್ಟ ಸತ್ಯದ. ಇದು ಮುಚ್ಚೋಗೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ಮಾತು ಸಹಿತ ಕಂಡು ಬರ್ತಾ ಇದೆ. ಒಟ್ಟು ಏನೋ ಆಗಲಿ, ಧರ್ಮಸ್ಥಳದ ಎಲ್ಲ ಘಟನೆಗಳು ವಿಶೇಷವಾಗಿ ಏನಾಗ್ಯಾವಪ್ಪ ಅಂದ್ರೆ ಇದು ನಮಗೆ ಸತ್ಯ ತಂದು ಕೊಡ್ತದೆ SIT. ಮತ್ತು ಸತ್ಯವನ್ನು ಮುಚ್ಚಾಕೋದು ಸಹಿತ ಈಗ SIT ಕೈಯಲ್ಲಿ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಇತ್ತೀಚೆಗೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ದಾಖಲೆಗಳು ಬರ್ತಾ ಇದ್ದಾವೆ, ಸಾಕ್ಷಿದಾರ ಬರ್ತಾ ಇದ್ದಾರೆ, ದೂರುದಾರ ಬರ್ತಾ ಇದ್ದಾರೆ, 1, 2 ಇವೆಲ್ಲವೂ ಮುಂದಿನ ದಿನದಲ್ಲೇ ಈ ಹಿಂದಿನಿಂದ ಆರೋಪಿಗಳು ಅಥವಾ ಅಪರಾಧಿಗಳ ಮೇಲೆ ದೊಡ್ಡದಾಗಿ ಒಂದು ಏನಪ್ಪ ಅಂದ್ರೆ ಹೊಡೆದು ಬಿಡೋದ್ರಲ್ಲಿ 2 ಮಾತಿಲ್ಲ ಅನ್ನೋದು ಬಹಳಷ್ಟು ಕಾನೂನು ತಜ್ಞರ, ಅದೇ ಕಾಲಕ್ಕೆ ಸಾಮಾಜಿಕ ವ್ಯವಸ್ಥೆನ ಬಲ್ಲವರ ಅಭಿಪ್ರಾಯ ಆಗ್ಯದ. ಇನ್ನು ನಾವು ನೋಡಿ ಏನಾಗ್ತದೆ, ಅದು ಸತ್ಯ ಹೊರಗೆ ಬರಲಿ, ಸತ್ಯ ಜಯ ಸಿಗಲಿ, ಅನ್ಯಾಯಕೋರರಿಗೆ ಶಿಕ್ಷೆ ಆಗಲಿ ಅನ್ನೋದಷ್ಟ ನಿರಂತರವಾಗಿ ಸುದ್ದಿ ಚರ್ಚೆ ಮಾಡೋದಕ್ಕೆ ಕಾರಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೇರಿಸಿ ತರಮಿದು ಸತ್ಯದ ಕೈಗೆ ನೋಡಿ ವಂದನೆಗಳು.